ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕಳೆದ ಗುರುವಾರ ಸರ್ ಇದೇ ಅಣ್ವಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಆಗ್ತಾ ಇರುತ್ತೆ. ಅಷ್ಟರಲ್ಲಿ ಒಂದು ದಾಳಿ ನಡೆಯುತ್ತೆ ಅನ್ನೋದಾದ್ರೆ ಎನಿ ಕ್ಲೂಸ್ ಅಮೆರಿಕಾಗೆ ಸಿಕ್ಕಿತ್ತು ಅನ್ಕೋಬೇಕಾ, ಅಥವಾ ಮಾತುಕತೆ ಆಗ್ತಿರುವಾಗ ದಿಢೀರಿ ದಾಳಿ ಮಾಡ್ತಾರೆ ಅನ್ನೋದಾದ್ರೆ ಆ ಮಾತುಕತೆಗೆ ಏನರ್ಥ? ಈ ದಾಳಿ ಮಾಡೋದು ಸಡನ್ನಾಗಿ ಇಂಟ್ರಪ್ಟ್ ಮಾಡಿದಾಗೆ ಸಡನ್ನಾಗಿ ದಾಳಿ ಮಾಡ್ತಾರೆ ಅನ್ನೋದಾದ್ರೆ ಅದನ್ನ ಸ್ಟ್ರಾಟಜಿ ಅಂತ ಏನಾದರೂ ಕರಿಬೇಕಾ, ಹೆಂಗೆ ಅಂತ? ಇಲ್ಲ ನೋಡಿ, ಲಾಸ್ಟ್ ಟೈಮು ಜೂನ್ 2025 ಇದೇ ಥರ ಮಾತುಕತೆ ನಡೀತಿತ್ತು. ಮಾತುಕತೆ ಮಧ್ಯೆನೇ ದಾಳಿ ಮಾಡಿಬಿಟ್ರು. ಈಗಲೂ ಮಾತುಕತೆ ವಿಫಲ ಅಂತ ಎಲ್ಲೂ ಘೋಷಿಸಿರಲಿಲ್ಲ. ಫಾರಿನ್ ಮಿನಿಸ್ಟ್ರು ಯಾವಾಗಲೂ ಹೇಳ್ತಾ ಇದ್ದ ಇದು ಒಂದು ಪಾಸಿಟಿವ್ ಆಗೇ ನಡೀತಾ ಇದೆ, ಮತ್ತು ಈ ವಾರನೂ ಮಾತುಕತೆ ಇತ್ತು ಅವ್ರದ್ದು. ಈ ಮಾತುಕತೆ ಅಂತ ಶುರುವಾದಾಗ ನೀವು ಒಂದು ಟೈಮ್ ಕೊಡಬೇಕು. ಎಲ್ಲಾನು ಒಂದೇ ಸಲ ತಗೊಳಕ್ಕಾಗಲ್ಲ. ಸೊ ಇಟ್ ರಿಕ್ವೈರ್ಸ್ ಟೈಮ್. ಸೊ ನಡೀತಾ ಇತ್ತು ಮಾತುಕತೆ. ಅವ್ರಿಗೆಲ್ಲೋ ಈ ಮಾತುಕತೆ ಒಂಥರ ಫಲಪ್ರದವಾಗೋದು ಅವ್ರಿಗೆ ಇಷ್ಟ ಇರಲಿಲ್ಲ ಅಂತ ಕಾಣುತ್ತೆ. ಯಾರಿಗೆ? ಇಸ್ರೇಲಿಗೆ. ಯಾಕಂದರೆ ಈ ಮಾತುಕತೆ ಏನಾರು ಸಕ್ಸಸ್ಫುಲ್ ಆಗಿ ಮತ್ತೆ ಟೈಮ್ ಕೊಟ್ಟರೆ ಇರಾನ್ಗೆ ನಾವು ಅಣ್ವಸ್ತ್ರನ ಸ್ಥಗಿತಗೊಳಿಸ್ತೀವಿ, ಅಣ್ವಸ್ತ್ರ ಎನ್ರಿಚ್ಮೆಂಟ್ನ ಆ ಥರ ಅಂದ್ರೂ ಕದ್ದು ಮುಚ್ಚಿ ಮಾಡಿ ಮತ್ತೆ ಎಲ್ಲರೂ ಇವ್ರು ನ್ಯೂಕ್ಲಿಯರ್ ವೆಪನ್ ತಯಾರಿಸಿಟ್ಕೊಂಡ್ಬಿಡ್ತಾರೋ ಅನ್ನೋ ಒಂದು ಕಡೆ ಭಯ. ಅವ್ರಿಗೆ ಈ ಮಾತುಕತೆ ಒಪ್ಪಿಗೆ ಅಂದರೆ ಕಂಪ್ಲೀಟ್ ಆಗಬಾರ್ದಾಗಿತ್ತು. ಸೊ ಅದೇ ಅವ್ರ ತಲೆಯಲ್ಲಿದ್ದಿದ್ದು ಅಷ್ಟೇ. ಎಲ್ಲಿ ಇವ್ರು ಹೇಳಿದ್ದಕ್ಕೆಲ್ಲ ಒಪ್ಕೊಂಡು ಇರಾನು ಕೊನೆಗೆ ಒಪ್ಕೊಂಡು ಸೆಟ್ಲ್ ಆಗಿಬಿಡ್ತಾರೋ, ಮತ್ತೆ ಸೆಟ್ಲ್ ಆಗಿ ಮತ್ತೆ ಯಾವತ್ತೋ ಒಂದು ದಿವಸ ಅಣ್ವಸ್ತ್ರ ರೆಡಿ ಆಯಿತು ಅಂದಾಗ ನಮಗೊಂದು ವೈರಿ ಸೃಷ್ಟಿ ಆದ್ನೋ ಪಕ್ಕದಲ್ಲಿ ಅನ್ನೋ ಒಂದು ಭಯ ಇವ್ರಿಗೆ ಇಸ್ರೇಲಿ ಕಾಡ್ತಾ ಇತ್ತು. ಸೊ ಈ ಮಾತುಕತೆ ಮುರಿದು ಬೀಳಲಿ ಅನ್ನೋಕ್ಕೋಸ್ಕರನೇ ಈ ಒಂದು ದಾಳಿ ಶುರು ಮಾಡಿದ್ವಿ ಇವರು. ಪಾಸಿಟಿವ್ ಆಗಿ ನಡೀತಿದ್ದಂಥ ಮಾತುಕತೆನ ಸಡನ್ನಾಗಿ ಇವ್ರು ದಾಳಿ ಮಾಡ್ತಾರೆ, ಇನ್ನೂ ಮುಗದೇ ಇಲ್ಲ ಅಂದಾಗ ಇದೊಂಥರ ಎಲ್ಲೋ ಒಂಥರ ದ್ರೋಹ ಬಗ್ದಂಗೂ ಆಗುತ್ತೆ. ಸೊ ನನಗನ್ಸುತ್ತೆ ಇದು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಅದನ್ನು UN ನಲ್ಲಿ ಅದನ್ನು ಖಂಡಿಸಿದಾರೆ. ಮಾತುಕತೆ ನಡೀತಾ ಇರಬೇಕಾದ್ರೆ ಯಾಕೆ ದಾಳಿ ಮಾಡಿದ್ವಿ? ಬಟ್ ಏನೇ ಖಂಡಿಸಿದ್ರು ಟ್ರಂಪ್ನ ಎದುರು ನಿಂತ್ಕೊಳ್ಳೋ ಅಂತ UN-ಗಾಗಲಿ ಯಾವುದೇ ದೇಶಗಳಿಗಾಗಲಿ ಇದು ಉಳಿದಿಲ್ಲ. ನನಗನ್ಸುತ್ತೆ ಕಿಮ್ ಜಾಂಗ್ ಒಬ್ಬ ಬಿಟ್ಟರೆ ಇನ್ಯಾರೋ ಧೈರ್ಯವಾಗಿ ಅವನನ್ನ ಎದುರಿಸ್ತಾನೆ ಇಲ್ಲ ಅನ್ನಂಗೆ ಆಗ್ತದೆ. ಆದರೆ ಸರ್ ಇದು ಅಮೆರಿಕದ ಸರ್ವಾಧಿಕಾರಿ ಧೋರಣೆ ಅಂತ ಅನ್ಸೋದಿಲ್ವಾ? ಯಾಕಂದ್ರೆ ಈ ಟ್ರಂಪ್ನ ಆಡಳಿತದಲ್ಲಿ ಸೊಮಾಲಿಯಾ, ನೈಜೀರಿಯಾ, ಇರಾಕ್, ಇರಾನ್ ಯಾವ ದೇಶನೂ ಬಿಡ್ತಾ ಇಲ್ಲ, ಯಾವುದನ್ನು ಬಿಡ್ತಿಲ್ಲ. ಅವ್ನಿಗೆ ಏನು ಅನ್ಸುತ್ತೋ ಅವನು ಯಾರು ಮಾತು ಕೇಳಲ್ವೋ ಆ ದೇಶನ ಒಂದು ನೆರೇಷನ್ ಮಾಡೋದು, ಅಲ್ಲಿರೋ ಅಪೋಸಿಷನ್ನ ಮೇಲೆತ್ತೋದು, ಇವರೇ ಒಂದು ನೆರೇಟಿವ್ ಕ್ರಿಯೇಟ್ ಮಾಡೋದು ವಿಶ್ವ ಮೀಡಿಯಾದಲ್ಲಿ, ಅವನನ್ನ ಕಳ್ಳ ಅಂತ ಬಿಂಬಿಸೋದು, ಅಲ್ಲಿ ನಡೀತಾ ಇರೋ ಪ್ರೆಸಿಡೆಂಟ್ನ ಏನೋ ಒಂದು ಅವನ ಮೇಲೆ ಅಲಿಗೇಷನ್ ಮಾಡೋದು, ಡ್ರಗ್ಸ್ ಮಾಡ್ತಿದ್ನೋ ಇಲ್ಲ ಟೆರರಿಸಮ್ ಮಾಡ್ತಿದ್ನೋ ಏನು ಮಾಡ್ತಿದ್ನೋ ಆ ಥರ ಮಾಡಿಬಿಟ್ಟು ಅಲ್ಲೊಂದು ಗಲಾಟೆ ಶುರು ಮಾಡಿಸೋದು, ಆ ದೇಶನ ಹಾಳು ಮಾಡಿಡೋದು. ಇದೇ ಟ್ರಂಪಿಂದು ಕತೆ ಆಗ್ಬಿಟ್ಟಿದೆ ನೋಡಿ. 2016 ಟ್ರಂಪೇ ಹೇಳ್ತಾನೆ ಯಾವುದೇ ರೆಜಿಮ್ ಚೇಂಜ್ ಮಾಡಬಾರ್ದು, ಯಾವುದೇ ದೇಶಕ್ಕೆ ಹೋಗಿ ಪ್ರೆಸಿಡೆಂಟ್ನ ಬೇರೆ ನಾವೇ ಕೂಡ್ಸೋದು ಸರಿಗಿಲ್ಲ ಅಂತ ಅವನೇ ಹೇಳ್ತಾನೆ. 2025 ಸಹಿತ ಯಾವುದೋ ಸೌದಿ ಅರೇಬಿಯಾ ಇದರೆಲ್ಲ ಅದನ್ನೂ ಹೇಳ್ತಾನೆ. ಸಡನ್ನಾಗಿ ಇಲ್ಲಿ ನೋಡಿದ್ರೆ ಈ ಥರ ಮಾಡ್ತಾನೆ. ಅಂದರೆ ಏನು ಮಾಡ್ತಾನೆ, ಅವನ ಮಾತಿಗೂ ಆ್ಯಕ್ಷನ್ಗೂ ಯಾವ ವಿಧವಾದ ಕನೆಕ್ಷನ್ನು ಇಲ್ಲ. ಆಮೇಲೆ ಮಾಡೋ ಕೆಲಸಕ್ಕೆ ಯಾವುದು ಲೀಗ್ಯಾಲಿಟಿ ಅನ್ನೋದು ಇಲ್ಲ. ನೋಡಿ, ಇದನ್ನು ಮಾಡಬೇಕಾದ್ರೆ US ಕಾಂಗ್ರೆಸ್ ಪರ್ಮಿಷನ್ ತೊಗೋಬೇಕಾಗಿತ್ತು. ಇಸ್ರೇಲ್ ಜೊತೆ ಮಾಡಬೇಕಾದ್ರೆ ಅವ್ರದ್ದೇ ಆದ ಪಾರ್ಲಿಮೆಂಟ್ ಇದೆ, ಅವ್ರದ್ದೇ ಆದ ಪರ್ಮಿಷನ್ ಇದೆ, ಏನೂ ಇಲ್ಲ. ಅದಕ್ಕೆ ಸಡನ್ ಡಿಸಿಷನ್. ಈ ಸಡನ್ ಅನ್ನುವಾಗ ಸರ್ ಗ್ಯಾಂಗ್ ಆಫ್ 8ದು ಅನುಮೋದನೆಯನ್ನು ಪಡ್ಕೊಂಡು ಟ್ರಂಪ್ ಮೂವ್ ಮಾಡಬೇಕಾಗಿತ್ತು. ಗ್ಯಾಂಗ್ ಆಫ್ 8ಗೆ ಮಾಹಿತಿ ಇತ್ತಾ ಇಲ್ವಾ? ಯಾರಿಗೇನು ಮಾಹಿತಿ ಇಲ್ಲ. ಇವನು ಮಾಡೋದು ಯಾರಿಗೆ ಯಾವ ಮಾಹಿತಿನೂ ಕೊಡಲ್ಲ. ಇದ್ದಕ್ಕಿದ್ದಂಗೆ ಮಾಡೋದಕ್ಕೆ ಈಗ ಪುತಿನ್ ಅದನ್ನು ಖಂಡಿಸಿದ್ದಾರೆ. ಈಗೇನಾಗಿದೆ ಅಂದರೆ ಯುರೋಪ್ ಅವ್ರಿಗೆ ಬೇರೆ ದಾರಿ ಇಲ್ಲ, ಟ್ರಂಪ್ನ ಓಲೈಸ್ಕೊಳ್ಳೋದಂದರೆ ದಾರಿ. ಇವನಿರೋ ತನಕ ಇವನಿಗೆ ನಮಸ್ಕಾರ ಹೊಡ್ಕೊಂಡು ಹೆಂಗೋ ಕಾಲ ಹಾಕ್ಬಿಡೋಣಪ್ಪ ಅನ್ನೋ ಮನಸ್ಥಿತಿ ಇವರು ಬಂದ್ಬಿಟ್ಟಿದ್ದಾರೆ. ಸೊ ಇದೇನಾಯಿತು ಅಂದರೆ ಈಗ ಅವರು ಸಪೋರ್ಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಈ ಒಂದು ಯುದ್ಧನ. ಅಂದರೆ ಅವ್ರು ಸಪೋರ್ಟ್ ಮಾಡಿರೋಕೆ ಅವ್ರಿಗೊಂದು ಕಾರಣ ಬೇಕಿತ್ತು. ಏನಪ್ಪ ಅಂದರೆ ಅಬುದಾಬಿಲಿ ಫ್ರೆಂಚ್ದು ಒಂದು ಪೋಸ್ಟ್ ಇತ್ತು, ಅದ್ರ ಮೇಲೆ ಒಂದು ದಾಳಿ ಆಯಿತು, ತಗೊಳ್ಳಿ ಅವ್ರ ಮೇಲೆ ಒಂದು ಫ್ರೆಂಚ್ ಅವ್ರು ಸೇರಿಕೊಂಡ್ರು, ನಮ್ಮ ಪೋಸ್ಟ್ನ ಮುಟ್ಟಿದ್ದೀರ ಅಂತ. ಸೈಪ್ರಸ್ಸಲ್ಲಿ
RAF ಬ್ರಿಟನ್ದೊಂದು ಏರ್ಫೋರ್ಸ್ ಪೋಸ್ಟ್ ಇತ್ತು, ಅಲ್ಲೆಲ್ಲ ಒಂದು ಬಾಂಬ್ ಬಿತ್ತು. ಸೊ ನಾವು ಸೇರ್ಕೋತೀವಿ ಅಂತ ಅವರು ಸೇರ್ಕೊಂಡಿದ್ದಾರೆ. ಜರ್ಮನಿಯವ್ರು ಸೇರ್ಕೊಂಡಿದ್ದಾರೆ. ಈ ಕಡೆ ಗಲ್ಫ್ ಕಂಟ್ರೀಸ್ ಅವರು ನಾವು ಮಿಲ್ಟ್ರಿ ಬೇಸ್ ಮೇಲೆ ಒಂದೇ ಹೊಡೆದಿಲ್ಲ, ಇಲ್ಲಿರೋ ಜನದ ಮೇಲೂ ಹೊಡಿತಾ ಇದ್ದೀರಾ, ಎಕನಾಮಿ ಮೇಲೆ ಹೊಡಿತಾ ಇದ್ದೀರಾ, ಆಯಲ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಹೊಡಿತಾ ಇದ್ದೀರಾ, ನಾವು ನಿಮ್ಗೇನು ಮಾಡೋದೇನು ನಮಗೆ ಕೆದಲ್ಸ್ತಾ ಇದ್ದೀರಾ, ನಾವು ನಿಮ್ಮ ಅಗೇನ್ಸ್ಟ್ ಆಗಿ ಅಮೇರಿಕನ್ ಜೊತೆ ಕೈ ಜೋಡಿಸ್ತೀವಿ ಅಂತ ಅವರು ಜೋಡಿಸಿದ್ದಾರೆ ಈಗ. ಸೊ ಎಲ್ಲ ಜೋಡಿಸ್ಕೊಂಡು ಇರಾನ್ ಮೇಲೆ ಈಗ ದಾಳಿ ಮಾಡೋಕ್ಕೆ ಶುರು ಮಾಡೋಕ್ಕೆ ಮಾಡ್ತಾ